ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಕೃಷ್ಣಾ ನದಿಗೆ ಬಾಗಿನ ಸಮರ್ಪಣೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಲಮಟ್ಟಿಗೆ ಆಗಮಿಸಿದರು. ಜಲಸಂಪನ್ಮೂಲ ಇಲಾಖೆ ಹಾಗೂ ಕೃಷ್ಣಾ ಜಲಭಾಗ್ಯ ನಿಗಮ ನಿಯಮಿತ ಇವರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಕೃಷ್ಣಾ ಜಲನದಿಗೆ ಗಂಗೆ ಪೂಜೆ ಹಾಗೂ ಬಾಗಿನವನ್ನು ಅರ್ಪಣೆ ಮಾಡಿದರು. ಅರ್ಚಕರು ವಿಧಿ-ವಿಧಾನಗಳ ಮೂಲಕ ಪೂಜೆ ಪುನಸ್ಕಾರ ಸಲ್ಲಿಸಿ ಬಾಗಿನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರ ಕೈಗೆ ಕೊಟ್ಟು ಕೃಷ್ಣಾ ನದಿಗೆ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲ್ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ಅವಳಿ ಜಿಲ್ಲೆಯ ಶಾಸಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಸಂಬಂಧಿಸಿದಂತೆ ಮುಂದಿನ ವಾರದೊಳಗೆ ಸಭೆ ಕರೆದು ಭೂ ಪರಿಹಾರಕ್ಕೆ ದರ ನಿಗದಿ ಮಾಡಲಾಗುವುದು ಎಂದರು. ರೈತರು ಯಾರೂ ಪರಿಹಾರ ಕೊಡಿ ಎಂದು ನ್ಯಾಯಾಲಯಕ್ಕೆ ಹೋಗಬಾರದು, ಇದರಿಂದ ವಿಳಂಬವಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರಿಗೆ ಮನವಿ ಮಾಡಿಕೊಂಡರು. कैमरा बरे फ्लैश करते कवर कवर हिंद बरे शो ಮಾತಾಡ್ರಿ ಸರ್ ಇದ್ದೂರಿಗೆ ಬರೋದಿಲ್ಲ. ಗಂಗಾ ಭಾಗೇನ ವರದ ಭಾಗಣಂ ಸಮರ್ಪಯ. ಸೊ ಇನ್ನು ಈ ವಾರದಲ್ಲಿ ಮುಂದಿನ ವಾರದ ಒಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರುಗಳು MLAಗಳು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಖುಷ್ಕಿ ಜಮೀನಿಗೆ ಎಷ್ಟು ಕೊಡಬೇಕು, ತರಿ ಜಮೀನಿಗೆ ಎಷ್ಟು ಕೊಡಬೇಕು, ಮತ್ತು ನಾಲಾ ಜಮೀನುಗಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಬಹುಶಃ ರೈತರು ಕೂಡ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ಮನವಿ ಏನಪ್ಪ ಅಂತಂದರೆ, ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ಗೆ ಹೋಗಬಾರದು, ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದನ್ನು. ಯಾಕಂತಂದ್ರೆ ಈಗಾಗಲೇ ಹೇಳಿದ್ರಲ್ಲ, ಸುಮಾರು 20,000 ಜನ ಕೋರ್ಟ್ಗಳಿಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ, ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ. ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತೀವಿ, ಎಲ್ಲರೂ ಕೂಡ ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು. ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು. ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥದ್ದು. ಅದರಿಂದ ಏನಾಗಿದೆ, 3ನೇ ಹಂತ 519 ಮೀಟ್ರು 559.6, ಆಮೇಲೆ 524.
2.5 ಇಷ್ಟು ಮೀಟ್ರಿಗೆ ಎತ್ತರಿಸಬೇಕಾಗುತ್ತೆ. ಇದು ಎತ್ತರಿಸೋದ್ರಿಂದ ನಮಗೆ 130 TMC ನೀರನ್ನು ಅಲಾಟ್ ಮಾಡಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿವರೆಗೆ ನಾವು 173 TMC ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಮತ್ತು 6.6 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಮೂರನೇ ಹಂತ 1-2 ಆಗಿದೆ. ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ. 2ನೇ ಟ್ರಿಬ್ಯುನಲಲ್ಲಿ ತೀರ್ಮಾನ ಆಗಿದೆ. ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳಾಗಲಿಕ್ಕೆ ಅನುಕೂಲ ಆಗ್ತದೆ. ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತು ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ 3 ಸಾರಿ ಭೇಟಿ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ 5 ಸಾರಿ ಭೇಟಿ ಮಾಡಿದರೆ ನಾನು 3 ಸಾರಿ ಭೇಟಿ ಮಾಡಿದ್ದೀನಿ. ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ. ರೈತರಿಗೆ ಅನುಕೂಲ ಆಗಬೇಕು, ರೈತರ ಜಮೀನುಗಳಿಗೆ ನೀರು ಸಿಗಬೇಕು, ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು, ರೈತರ ಬದುಕು ಹಸನಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾನು ಹೇಳ್ತೀನಿ, ನಾನು ಚೀಫ್ ಮಿನಿಸ್ಟರ್ ಸಾಹೇಬರು, ಮಂತ್ರಿಗಳು ಎಲ್ಲ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ, ರೈತನ ಉಳಿಸ್ಬೇಕು, ರೈತನಿಗೆ ನೀರು ಕೊಡಬೇಕು, ಸಮುದ್ರಕ್ಕೆ ನೀರು ಹೋಗೋದನ್ನ ತಪ್ಪಿಸ್ಬೇಕು ಅಂತ ಬಂದಿದ್ದೀವಿ. ಆ ವಿಚಾರ ಚರ್ಚೆ ಮಾಡಿ, ಮಿಕ್ಕಿದ ವಿಚಾರ ನಾವು ಬೆಂಗಳೂರಲ್ಲಿ ಮಾತಾಡ್ತೀವಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಮೇಲೆ ಗರಂ ಆಗಿರುವಂತಹ ಘಟನೆ ಆಲಮಟ್ಟಿಯಲ್ಲಿ ಜರುಗಿತು. ಕೃಷ್ಣಾ ನದಿಗೆ ಬಾಗಿನ ಸಮರ್ಪಣೆ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಅಹವಾಲು ಕೇಳುತ್ತಿದ್ದರು. ಈ ಸಂದರ್ಭದಲ್ಲಿ ಶಾಮಿಯಾನ ರೈತರಿಗೆ ಅಷ್ಟೇ ಹಾಕಿದ್ದು, ಭಾರೀ ಬಿಸಿಲು ಹಿನ್ನೆಲೆ ಸಿಎಂ ಬಿಸಿಲಿನಲ್ಲಿ ನಿಂತು ಅಹವಾಲು ಕೇಳುತ್ತಿದ್ದರು. ಇದೇ ಸಂದರ್ಭದಲ್ಲಿ ಪಕ್ಕದಲ್ಲೇ ನೆರಳಿನಲ್ಲಿ ನಿಂತ ಡಿಕೆ ಶಿವಕುಮಾರ್ ಅವರು ಡ್ಯಾಮದ ಮುಖ್ಯ ಅಭಿಯಂತರಾಗಿರುವಂಥ ಡಿ ಬಸವರಾಜ್ ಅವರನ್ನು ಕರೆದು ತರಾಟೆಗೆ ತೆಗೆದುಕೊಂಡರು. ಈ ಶಾಮಿಯಾನ ಹೇಗೆ ಹಾಕಿಸಿದೀಯಾ, ಸಿಎಂ ಅವರು ಬಿಸಿಲಿನಲ್ಲಿ ನಿಲ್ಲಬೇಕೇ ಎಂದು ಅಧಿಕಾರಿಗಳ ಮೇಲೆ ಗರಂ ಆದರು. ಆಗ ಅಧಿಕಾರಿ ಪೊಲೀಸರು ಹೇಳಿದ್ದರು ಎಂದು ಹೇಳಿದಾಗ, ಯಾವ ಪೊಲೀಸಯ್ಯ ತಿಮ್ಮಪ್ಪ, ಶಿವಕುಮಾರ್ ಯಾರು ಹೇಳಿದ್ರು ಕೇಳಬೇಡ, ಸಿಎಂ ನೆರಳು ಬರುವಂತೆ ಶಾಮಿಯಾನ ಹಾಕಿಸಬೇಕು ಎಂದು ಅವರು ಗದರಿದರು. ಏನಂತ ಹೇಳಿದ್ದಾರೆ ನೋಡಿ. ಜನನು ನೆರಳಲ್ಲಿರ್ಬೇಕು, ಸಿಎಂ ನೆರಳಲ್ಲಿರ್ಬೇಕು. ಯಾಕೆ ಬಿಸಿಲಲ್ಲಿ ನೆನೆಸಿದ್ಯಾ ನೀನು? ಏನ್ ಪೊಲೀಸ್ ಅವರು? ನಿನ್ ಕೆಲಸ ಅದು. ಪಬ್ಲಿಕ್ ಅಲ್ಲಿ ಆಯ್ತು, ಜನಕ್ಕೆ ಒಂದು ನೆರಳು ಮಾಡಬೇಕು, ಸಿಎಂಗೂ ನೆರಳು ಮಾಡಬೇಕು. ಹಂಗೆ ನಿಂತ್ಕೊಂಡ್ರೆ ಈ ಬಿಸಿಲಲ್ಲಿ ಹೆಂಗಾಗ್ತದೆ? ಇವೆಲ್ಲ ತಿಳ್ಕೊಬೇಕು. ನೀವೆಲ್ಲ ಕೆಲಸ ಕಲಿಯೋದಲ್ಲ, ನೀವೆಲ್ಲ ಹೆಂಗೆ ನೀವು ಒಂದು 5 ಅಡಿ ಮುಂದಕ್ಕೆ ಹಾಕಿದ್ರೆ ಸಿಎಂ ನೆರಳಲ್ಲಿ ಇರ್ಬೋದು, ಜನ ಮಾಡೋರು. ಶಿವಕುಮಾರ್ ಅಲ್ಲಿ ಇನ್ನೊಬ್ಬಲ್ಲಿ ಒಂದು ಗೈಡ್ಲೈನ್ ಫಿಕ್ಸ್ ಮಾಡಬೇಕು. ಪಬ್ಲಿಕ್ ಸಿಎಂ ರಿಸೀವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಜನಕ್ಕೂ ಕೂತ್ಕೊಳ್ಳೋಕ್ಕಾಗಬೇಕು. ಬಿಸಿಲಲ್ಲಿ ಅವ್ರು ಜನನೂ ಕೂತ್ಕೋಬಾರ್ದು, ಸಿಎಂ ನಿಂತ್ಕೋಬಾರ್ದು, ಮಿನಿಸ್ಟ್ರು ನಿಂತ್ಕೋಬಾರ್ದು. ಆ ರೀತಿ ಮಾಡಬೇಕು ನೀವು. ಒಂದು ಇದನ್ನ ಹಾಕು, ಒಂದು ಚಾರ್ಟ್ ಮಾಡು, ಒಂದು ಲೆವೆಟ್ ಮಾಡು, ಲೆವೆಟ್ ಪ್ರಕಾರ ಬಿಡು ನೀನು. ಹಾಂ, 1964ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಆಲಮಟ್ಟಿ ಜಲಾಶಯಕ್ಕೆ ಅಡಿಗಲ್ ಹಾಕಿದರು. ಅಂದಿನಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳ ಕಾಲ ಏನು ಈ ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಮಸ್ಯೆ ಮಾತ್ರ ಸಮಸ್ಯೆಯಾಗಿ ಉಳಿದಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಬಾಗಿನ ಅರ್ಪಣೆಗೆ ಬರ್ತಾ ಇದ್ದಾರೆ. ನಾವೀಗ ಇಲ್ಲಿ ನೋಡ್ತಿರ್ಬೋದು, ಆಲಮಟ್ಟಿ ಜಲಾಶಯ ಮೇಲ್ಗಡೆ ಇದ್ದೀವಿ. ಈ ಆಲಮಟ್ಟಿ ಜಲಾಶಯದಲ್ಲಿ 519.60 ಮೀಟರ್ ನೀರು ಸಂಗ್ರಹವಾಗಿದೆ. ಇದು ಕೃಷ್ಣಾ ನದಿ ಏನು ಮಹಾರಾಷ್ಟ್ರದ ಮೂಲ ಮಹಾಬಲೇಶ್ವರದಿಂದ ಪ್ರಾರಂಭವಾದ ಕೃಷ್ಣಾ ನದಿ ಇದು ಆಂಧ್ರ ಪ್ರದೇಶಕ್ಕೆ ಸಮುದ್ರಕ್ಕೆ ಒಂದು ಸೇರ್ಪಡೆಗೊಳ್ಳಲಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಿಂದ ಹರಿದು ಬರುವಂತಹ ಕೃಷ್ಣಾ ನದಿ ಬಾಗಲಕೋಟೆ ಜಿಲ್ಲೆಗೆ ಹಿಪ್ಪರಗಿ ಜಲಾಶಯದಿಂದ ಪ್ರಾರಂಭವಾಗಿ ಕೊನೆಯದಾಗಿ ಈ ಆಲಮಟ್ಟಿ ಜಲಾಶಯಕ್ಕೆ ಮುಕ್ತಾಯವಾಗುತ್ತದೆ. ಇಲ್ಲಿ ಸುಮಾರು 519.60 ಮೀಟರ್ ಈ ಸದ್ಯ ನೀರು ಸಂಗ್ರಹವಾಗಿದ್ದು, ಮಹಾರಾಷ್ಟ್ರದಲ್ಲಿ ಅಧಿಕ ಪ್ರಮಾಣ ನೀರು ಬಂದಲ್ಲಿ ಇಲ್ಲಿ ಸಹ ಅಷ್ಟೇ ಪ್ರಮಾಣದಲ್ಲಿ ಹೊರಗೆ ಏನು ಬಿಡಬೇಕಾಗುತ್ತದೆ.
ಹೀಗಾಗಿ ಈಗ ಸದ್ಯ ನೀರಿನ ಮಟ್ಟ ಮಾತ್ರ 519.60 ಮೀಟರ್ ನೀರು ಸಂಗ್ರಹ ಆಗಿದ್ದು ನೋಡ್ತಾ ಇರಬಹುದು. ಈ ಅಪಾರವಾದ ನೀರು ಸಂಗ್ರಹ ನೋಡೋದೇ ಒಂದು ಕಣ್ಣ ಮನೆ ಸೆಳೆಯುವಂತಾಗಿದೆ. ಇದು ಸಮುದ್ರದಂತೆ ಭಾಸವಾಗುತ್ತದೆ. ಈ ಆಲಮಟ್ಟಿ ಜಲಾಶಯದಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಪ್ರಮುಖವಾಗಿ ಇದು ಸಾಕಷ್ಟು ಲಾಭ ಆಗಲಿದೆ. ಅಂದ್ರೆ ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಯಾದಗಿರಿ ಹಾಗೂ ರಾಯಚೂರ, ಹೀಗೆ ವಿವಿಧ 5, 6, 7 ಜಿಲ್ಲೆಗಳಿಗೆ ಇದು ನೀರಾವರಿಗೆ ಒಂದು ಮಹತ್ವವಾದಂಥ ಜಲಾಶಯ ಆಗಿದೆ. ಈ ನೀರು ಇಲ್ಲಿಂದ ನಾರಾಯಣಪುರ ಜಲಾಶಯಕ್ಕೆ ಹೋಗುತ್ತೆ. ಈಗ ಈ ಕಡೆ ಎಲ್ಲ ಸಂಗ್ರಹವಾಗಿದ್ದರೆ ಇಲ್ಲಿ 26 ಗೇಟ್ಗಳಿದೆ. ಈ 26 ಗೇಟ್ ಮುಖಾಂತರ ಹೀಗೆ ನೀರು ಇಲ್ಲಿ ಜಲಾಶಯದಿಂದ ಈಗ ಹೊರಗಡೆ ಹೋಗುತ್ತೆ. ಇಲ್ಲಿ ನಾವು ಈಗ ನೋಡ್ತಾ ಇರ್ಬೋದು, ಈ ಜಲಾಶಯದಿಂದ ಯಾವ ತರ ಒಂದು ಹಾಲಿನ ನೊರೆಯಂತೆ ಈ ಗೇಟ್ ಓಪನ್ ಆದಾಗ ಹಾಲಿನ ನೊರೆಯಂತೆ ಈ ನೀರು ಹೊರಗೆ ಬಿಡಲಾಗುತ್ತದೆ. ಈ ನೀರು ಇಲ್ಲಿಂದ ನಾರಾಯಣಪುರ ಜಲಾಶಯಕ್ಕೆ ಹೋಗುತ್ತದೆ. ಅಂದ್ರೆ ಕೂಡೂರು ಸಂಗಮದಲ್ಲಿ ಒಂದು ಸಂಗ್ರಹವಾಗಿ, ಕೂಡೂರು ಸಂಗಮ ತ್ರಿವೇಣಿ ಸಂಗಮದಲ್ಲಿ ಇದು ಸಂಗ್ರಹವಾಗಿ ಅಲ್ಲಿಂದ ನಾರಾಯಣಪುರ ಜಲಾಶಯ ಹೋಗುತ್ತದೆ. ನಾರಾಯಣಪುರ ಜಲಾಶಯದಿಂದ ರಾಯಚೂರು ಮಾರ್ಗವಾಗಿ ಇದು ಆಂಧ್ರಕ್ಕೆ ಸೇರುತ್ತದೆ. ಈ ಆಲಮಟ್ಟಿ ಜಲಾಶಯಕ್ಕೆ 524.256 ಮೀಟರ್ ಸಂಗ್ರಹಿಸೋದಕ್ಕೆ ಒಂದು ಆದೇಶ ಬಂತಂದ್ರೆ, ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 22 ಗ್ರಾಮಗಳು ಸೇರಿ ಮುಳುಗಡೆ ಹೊಂದಲಿದೆ. ಜೊತೆಗೆ 1 ಲಕ್ಷಕ್ಕೂ ಅಧಿಕ ಎಕರೆ ಈ ಜಮೀನು ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇಡೀ ಒಂದು ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ, ಅದು ಯಾವುದೇ ಸರ್ಕಾರ ಬಂದರೂ ಸಹ ಈ ಯೋಜನೆ ಶಾಶ್ವತವಾಗಿ ಪೂರ್ಣಗೊಳ್ಳುತ್ತಿಲ್ಲ. ಹೀಗಾಗಿ ಬಾಗಲಕೋಟೆಯ ಸಂತ್ರಸ್ತರ ಒಂದು ಪ್ರಮುಖ ಬೇಡಿಕೆ ಅಂದ್ರೆ 6 ದಶಕಗಳಿಂದ ಇರುವಂತ ಈ ಸಮಸ್ಯೆಯನ್ನು ಈ ಬಾರಿ ಆದ್ರೂ ಶಾಶ್ವತ ಒಂದು ಪರಿಹಾರ ಕೊಂಡುಕೊಳ್ಳ್ರಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ. ಯಾವುದೇ ಪಕ್ಷ ಬರಲಿ, ಆ ಪಕ್ಷದಿಂದ ಶಾಶ್ವತ ಪರಿಹಾರ ಮಾತ್ರ ಕ್ರಮ ಆಗ್ತಾ ಇಲ್ಲ. ಇತ್ತೀಚೆಗೆ ಈ ಪೂರ್ಣ ಪ್ರಮಾಣ ಮುಗಿಬೇಕಂದ್ರೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಅನುದಾನ ಬೇಕಾಗುತ್ತದೆ. ಆದ್ರೆ ಸರ್ಕಾರ ಆ ಅನುದಾನ ನೀಡುವುದಲ್ಲಿ ಸ್ವಲ್ಪ ಹಿಂದ್ಗಡೆ ಆಗ್ತದೆ. ಯಾಕೆ ಹಿಂದ್ಗಡೆ ಮಾಡ್ತಾ ಇದೆ ಅಂದ್ರೆ, ಈ ಗ್ಯಾರಂಟಿ ಯೋಜನೆಯಿಂದಾಗಿ ಅಷ್ಟು ಅನುದಾನ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ DKC ಉಪಮುಖ್ಯಮಂತ್ರಿ ಜೊತೆಗೆ ನೀರಾವರಿ ಸಚಿವರು DKC ಅವರೇ ಈ ತರ ಒಂದು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಇಲ್ಲಿ ಆಗಮಿಸುತ್ತಿದ್ದಾರೆ. ಕೃಷ್ಣಗೆ ಬಾಗಿನ ಅರ್ಪಣೆ ಮಾಡ್ತಾರೆ. ಆದ್ರೆ ಕೃಷ್ಣ ಬಾಗಿನ ಪ್ರತಿ ವರ್ಷ ಅರ್ಪಣೆ ಮಾಡುವ ಜೊತೆಗೆ ಇದಕ್ಕೆ ಪ್ರತಿ ವರ್ಷ ಇಂತಿಷ್ಟು ಅಂತ ಅಮೌಂಟ್ ಇರುವುದು ಒಂದು ಅಗತ್ಯ ಇದೆ. ಯಾಕಂದ್ರೆ ಇದು ಅನುದಾನ ನೀಡಿದಾಗ ಮಾತ್ರ ಇದು ಶಾಶ್ವತ ಪರಿಹಾರ ಒಂದು ಆಗುವಂತ ಸಾಧ್ಯತೆ ಇದೆ. ರೈತರ ಪ್ರಮುಖ ಬೇಡಿಕೆ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಶಾಶ್ವತವಾಗಿ ಮುಗಿಸಬೇಕು. ಈ ಯೋಜನೆ ಅಂತ್ಯಗೊಂಡ್ರೆ ಮಾತ್ರ ರೈತರಿಗೆ ಸಾಕಷ್ಟು ಅನುಕೂಲವಾಗದೆ ಅಂತ ಹೇಳ್ತಿದ್ದಾರೆ.